ತಿರ್ಗಾ ಏನಾದ ಕಾಂಗ್ರೆಸ್ ಬಂದ್ರೆ ಇಲ್ದ ತೊಂದರೆಗಳಿಕ್ತಾರ. ತಿನ್ನಕ್ ಊಟ ಸಿಕ್ಕಲ್ಲ, ಇಲ್ದಿ ತೊಂದರೆಗಳು ತಿಂಡಿಗಳಿಕ್ತಾರೆ. ಕೈ ಮುಗ್ದು ಕೇಳ್ಕೊಳ್ತೀನಿ ನಿಮ್ಮನ್ನ, ಊರುಗಳಾಗ ನಿಮ್ದು ಏನೇ ಇರಲಿ ಅದನ್ನೆಲ್ಲ ಪಕ್ಕಿಕ್ಬೇಕು. 3 ಓಟ್ ಬೀಳ್ಬೇಕು. ಚಿಕ್ಕಸಾಲ್ದಾಗ ನಾಮಗಳು ಕರೆಕ್ಟಾಗಿ ಹಾಕ್ಬೇಕು. ಏನ್ ಮಂಜಣ್ಣ, ರಾಜ ರೋಷವಾಗಿ ಎಲೆಕ್ಷನ್ ಮಾಡಬೇಕು. ಕಾಂಗ್ರೆಸ್ ಬೀಜ ಒಂದು ದಳ ಅಂದ್ಕೊಳ್ತೀವಿ ಎಲ್ಲಾನು. ಮೋದಿ ಅಷ್ಟೇ, ಮಲ್ಲೇಶ್ ಬಾಬು ಅಷ್ಟೇ, ಶ್ರೀನಾಥ್ ಅಷ್ಟೇ, ಹೊರತು ಇಷ್ಟೇ ಇರಬೇಕು ತಲೆದಾಗ. ಜಮೀನ್ ಗಲಾಟೆ, ಕೋರ್ಟ್ ಕೇಸು, ಇನ್ನೊಂದು ಮತ್ತೆ ಆಮೇಲೆ ನೋಡ್ಕೊಳ್ಳೋಣ. ಇವಾಗ ಉದಾಹರಣೆಗೆ ನಿನ್ಗೂ ರಾಜೇಶನ್ಗೆ ಆಗಲ್ಲ ಅನ್ಕೋ, ನಾ ಇಬ್ರು ಬಂದು ಬೂಟ್ನ ಕೊಟ್ಟು ಸನ್ಮಾನ ಅದನ್ನ ನಮ್ಮ ಪಾರ್ಟಿ ನಾವೆಲ್ಲ ಒಂದು ಕುಟುಂಬ. ತಪ್ಪಾಗಿರೋದನ್ನ ಕ್ಷಮಿಸ್ಬೇಕು, ಬುದ್ಧಿ ಹೇಳೋಣ. ರಾಜೇಶ ಬೇಡಲ್ಲ, ಹಂಗೋಗೋ ಹಿಂಗೋಗೋ ಅಂತ ನೀನು ತಪ್ಪು ನಿನ್ಗೆ ಹೇಳೋಣ. ಎಲ್ಲ ಊರಿಗೂ ಹೋಗೋದು, ದೊಡ್ಡ ಸಾಳ ಪಂಚಾಯತ್ ಇರ್ಬೋದು, ಬೆಗ್ಲಿ ಪಂಚಾಯತ್ ಇರ್ಬೋದು, ಸರ್ಕಟ್ಟನ ಎಲೆಕ್ಷನ್ ಆಗೋದ್ಮೇಲೆ ಇನ್ನು 10 ದಿನ ಇರೋದು. ಇನ್ನು ನಾಳೆ ಶ್ರೀರಾಮನವಮಿ ರಜಾ, 20ನೇ ತಾರೀಕು ನಾವೆಲ್ಲ ದೇವನಹಳ್ಳಿಗೆ ಹೋಗ್ಬೇಕು. 10,000 ಜನ 200 ಬಸ್ ಕೊಟ್ಟವ್ರು ನನ್ಕ ಮೋದಿ ಫಂಕ್ಷನ್ಕ. ಎಲ್ಲ ತಾಲೂಕಿಂದ 10,000, 5,000, 3,000 ನನ್ಗೆ 10,000 ಹೇಳವ್ರೆ. ನಾನು 200 ಹಳ್ಳಿಯಿಂದ 200 ಬಸ್ಸು 50 ಜನ ಕರ್ಕೊಂಡು ಹೋಗಿರ್ಬೇಕು. ನೀವೆಲ್ಲ 20ನೇ ತಾರೀಕು ಬಸ್ಸುಗಳು ಕಳಿಸ್ತೀನಿ, ಅಲ್ಲಿಗೆ ಬರ್ಬೇಕಂತ ದೇವನಹಳ್ಳಿಕ. ಮೋದಿಗೆ ಜೈ ಅನ್ಬೇಕು. ಅಲ್ಲಿ ಬಂದು ಇನ್ನು 2 ದಿನ ಹೋಯ್ತು, ಇನ್ನು 8 ದಿನ ಇರೋದು. ಇನ್ನು ಮಾಮೂಲಿ ನಮ್ಮ ಬೇರೆ ಕೆಲಸಗಳೆಲ್ಲ ಇರ್ತಾವಲ್ಲ, ಅದರಿಂದ ಎಲ್ಲದು ಗಂಟಿಗೆ ಇದು ಪಾಂಪ್ಲೆಟು. ಶ್ರೀನಾಥನ್ ಫೋಟೋನು ಐತೆ, ನನ್ನ ಫೋಟೋನು ಐತೆ, ಮೋದಿದು ಐತೆ, ದೇವೇಗೌಡರದ್ದು ಐತೆ. ಪ್ರತಿ ಮನೆಗೆ ಸೇರಿಸ್ಬೇಕಿದು. ಅರ್ಥ ಆಯ್ತಾ? ಈ ಮನೆಗೆ ತಿಂದು ಮೋಸ ಮಾಡಿದವ್ರೆ ಕಾಂಗ್ರೆಸ್ಗೆ ಹೋಗಿರೋ ಕಳ್ರು. ಇಲ್ಲಿ ತಿಂದವ್ರೆ ಪ್ಯಾಂಟು ನಂದೆ, ಶರ್ಟು ನಂದೆ, ಬನಿ ನಂದೆ, ಕಾಚಾನ ಒಳಗಿರೋ ಕಾಚ ನಂದೆ. ಇಲ್ಲಿರೋದು ಮೇಯ್ತಾವ್ರೆ. ಅದರಿಂದ ಅವಕ್ಕೆಲ್ಲ ಪಾಠ ಕಲಿಸ್ಬೇಕು. ದೇವ್ರು ಒಳ್ಳೇದು ಮಾಡ್ತಾನೆ. ಎಷ್ಟು ದಿನ ತಿಂಗಳಿಗೂ ಅಷ್ಟೇ ತಿರ್ಗಿ ಅಧಿಕಾರಕ್ಕೆ ಬರೋದು ನಾವು. 28 ಸೀಟು, 28ಕ್ಕೆ 28 ಬರ್ಕೊಂಡ್ರೆ ಹೇಳ್ತೀನಿ. 28ಕ್ಕೆ 28 ಗೊತ್ತಿದೆ. ಮಾರ್ನಿಂದ ಸಿದ್ದರಾಮಯ್ಯ ಇರಲ್ಲ, ಕುಮಾರಣ್ಣ ನಿದ್ದೆ ಮಾಡಲ್ಲ. ಈ ಕಾಂಗ್ರೆಸ್ ಸರ್ಕಾರ ಕಿತ್ತು ಹೋಗಿದ್ದಾರೆ. ಮತ್ತೆ JDS ಮತ್ತೆ BJP ಪಕ್ಷ ಮತ್ತೆ ಅಧಿಕಾರಕ್ಕೆ ಬಂದಿತ್ತು. ಅದು 2ನೇ ಮಾತಾಡ್ಕೊಳಕ್ ಹೋಗ್ಬೇಡ್ರಿ. ದೂರದ ದೃಷ್ಟಿ ಇಟ್ಕೊಂಡು ಊರಿನ ಸಮಸ್ಯೆ ಬಿಟ್ಬಿಟ್ರೆ, ಗಲಾಟೆ ಬಿಟ್ಬಿಟ್ರೆ, ಜಮೀನು ಇನ್ನೊಂದು ಕೋರ್ಟ್ ಬಿಟ್ಬಿಟ್ಟು 100ಕ್ಕೆ 100 ಆಗಬೇಕು. ಈ ಕಾಂಗ್ರೆಸ್ ಹೋಗೋರಲ್ಲ ಮೋಸ್ಕರರು, ಅವ್ರಿಗೆ ನಾಮಕ್ಕೆ ಹಾಕೇಬೇಕು. ಎಲ್ಲ ಮಾಡ್ತೀರಾ?